ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಯಾವ ಥರ. ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಅಂದರೆ ತುಂಬ ಈಸಿನೇ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಬೇಕಲ್ಲ, ಜಸ್ಟ್ ಒಂದು 2-3 ನಿಮಿಷದೊಳಗಡೆ ಯೂಟ್ಯೂಬ್ ಚಾನಲ್ ಪೂರ್ತಿ ಕ್ರಿಯೇಟ್ ಮಾಡ್ಬೋದು. ಮತ್ತು ಇದು ಕ್ರಿಯೇಟ್ ಮಾಡೋದು ಯಾವ ಥರ, ನೇಮ್ ಕೊಡೋದು ಯಾವ ಥರ ಅಂತ ಈ ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ. ಮತ್ತು ಇದು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಏನು ಅಂತಂದರೆ ಒಂದು ಚಿಕ್ಕ ಇನ್ಫಾರ್ಮೇಷನು. ಇದಕ್ಕೆ ಜಿಮೇಲ್ ಐ ಡಿ ಬೇಕಾಗುತ್ತೆ. ಜಿಮೇಲ್ ಐ ಡಿ ನೀವು ಯಾವ್ಯಾವ ಥರ ಹೆಸರು ಕೊಟ್ಟು ಕ್ರಿಯೇಟ್ ಮಾಡೋದೇ ಚೆನ್ನಾಗಿರಲ್ಲ, ಮುಂದೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಅಂತಲೇ ಪ್ರಾಪರಾಗಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಾಕಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಿಮೇಲ್ ಐ ಡಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಸರಿ, ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಇನ್ನೊಂದೇನು ಅಂತಂದರೆ, ನೀವು ಅರ್ಧ ನೋಡಿದ್ರೆ ಈ ವಿಡಿಯೋ ಫುಲ್ ಅರ್ಥ ಆಗಲ್ಲ. ಕಂಪ್ಲೀಟ್ ವೀಡಿಯೋ ನೋಡಬೇಕಾಗುತ್ತೆ. ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಯಾವ ಥರ ಏನು ಅಂತ ಅರ್ಥ ಆಗುತ್ತೆ. ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡೋದು ಈಸಿ ಅಂದರೆ ತುಂಬ ಈಸಿ. ಯಾವ ಥರ ಅಂತ ಫುಲ್ ವೀಡಿಯೋ ಮಾಡ್ತೀನಿ ನೋಡಿ. ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊಬೇಕು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಯು ಅಂತ ಇರುತ್ತಲ್ಲ, ಯು ಅಂತ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿ ವ್ಯೂ ಚಾನಲ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತೈತೆ. ಇಲ್ಲಿ ಪೆನ್ಸಿಲ್ ಥರ ಆಪ್ಷನ್ ಐತಲ್ಲ, ಈ ಪೆನ್ಸಿಲ್ ಥರ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನಿಮಗೆ ಫಸ್ಟ್ಗೆ ನಾನು ಆದೇ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಇದು ಫಸ್ಟ್ಗೆ ಯಾವ ಥರ ಬರುತ್ತೆ ಅಂದರೆ ನಿಮ್ಗೆ ಈ ಥರ ಬರುತ್ತೆ. ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಲ್ಲಿ ಫಸ್ಟ್ಗೆ ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕು, ನಿಮಗೆ ಯಾವ್ದು ಬೇಕೋ ಫೋಟೋ. ನೆಕ್ಸ್ಟು ಇಲ್ಲೊಂದು ಫೋಟೋ ರೌಂಡ್ ಶೇಪು ಚೆನ್ನಾಗಿರೋದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಎಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಮತ್ತು ನೇಮು, ನಿಮಗೆ ನೇಮ್ ಯಾವ ಥರ ಬೇಕು ಅಂದರೆ ಆ ಥರ ಕೊಡ್ಬೋದು. ನಾನು ಹೆಸರು ಕೊಟ್ಟಿದ್ದೀನಿ. ಇದು ನೇಮ್ ಏನು ಅಂತ ಅಂದರೆ ಜಸ್ಟ್ ಸರ್ಚಿಂಗು. ಇದು ಹ್ಯಾಂಡಲಿಂಗ್ ನೇಮ್ ಅಂತ ಬರುತ್ತೆ. ಇದು ಪ್ರಾಪರಾಗಿ ನೀವು ಕರೆಕ್ಟಾಗಿ ಕೊಡಬೇಕು. ಇಲ್ಲ ಅಂತಂದರೆ ಒಂದು ಸರಿ ಮಿಸ್ ಆಯಿತು ಅಂದರೆ ಅದೇ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ಲು. ಅದಕ್ಕೆ ನೀವು ಪ್ರಾಪರಾಗಿ ಇದು ಮಾಡಬೇಕು. ಇಲ್ಲ ಅಂತಂದರೆ ಒಂದು ಸರಿ ಯಾರಾದರೂ ಯೂಸ್ ಮಾಡೋರೆ ಅಂದರೆ ಇದು ಹೆಸರು ಇನ್ನೊಂದು ಸರಿ ನಿಮಗೆ ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ಇಲ್ಲಿ ಹಾಕಿದ್ದೀನಲ್ಲ ನಾನು, ಇಲ್ಲಿ ಕಾಣಿಸೈತೆ ನಿಮಗೆ, ಇಲ್ಲಿ ಕಾಣಿಸೈತಲ್ಲ, ಈ ಥರ ಡಿಫ್ರೆಂಟಾಗಿ ಹಾಕ್ಬೇಕಾಗುತ್ತೆ. ಇಲ್ಲ ಅಂತಂದರೆ ತಗೊಳಲ್ಲ. ನೆಕ್ಸ್ಟ್ ಇದಾದಮೇಲೆ ಸೇವ್ ಕೊಡಬೇಕು. ಇಲ್ಲಿ ಸೇವ್ ಕೊಟ್ಟಾಗ ಸೇವ್ ತಗೊಂತೈತೆ. ಇವಾಗ ಚೇಂಜ್ ಆಗೈತೆ. ಮತ್ತು ಇದು URL ನೇಮ್ ಅಂತ ಯೂಟ್ಯೂಬ್ ಚಾನಲಿಂದ ಅದೇ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಿಮಗೆ www.youtube.com ಅಂತ ಬಂದು ನಿಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಇರುತ್ತಲ್ಲ, ಆ ಹೆಸರು ಮೆನ್ಷನ್ ಆಗಿ ಬರ್ತೈತೆ ಇಲ್ಲಿ. ಇದನ್ನು ನೀವು ಕಾಪಿ ಮಾಡಿ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಂತಿರಲ್ಲ. URL ನೇಮ್ ಅಂದರೆ URL ಅಂತಂದರೆ ನೇಮು. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ ಚಾನಲ್ಗೆ ಕರ್ಕೊಂಬರ್ತದೆ. ಆ ಥರ ಲಿಂಕ್ ಇದು. ಮತ್ತು ಡಿಸ್ಕ್ರಿಪ್ಷನ್ನು ನಾನೇನು ಬರೋದಿಲ್ಲ. ಡಿಸ್ಕ್ರಿಪ್ಷನ್ ಯಾವ ಥರ ಅಂತಂದರೆ ನಿಮ್ಗೆ ಇಷ್ಟ ಬಂದಿದ್ದ ಥರ ಹಾಕೊಬೋದು. ನಿಮ್ಮ ಚಾನಲ್ ಬಗ್ಗೆ, ನಿಮ್ಮ ಹೆಸರು, ಯಾವ್ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ಅದು ಹಾಕ್ಬೋದು. ಮತ್ತು ನಿಮಗೆ ಚೆನ್ನಾಗಿ ಅನಿಸಿದ್ದು ಹಾಕ್ಬೋದು. ನೆಕ್ಸ್ಟ್ ಇಲ್ಲ ಲಾಸ್ಟ್ ಆಪ್ಷನ್ ಬಂತು ಅಂದರೆ ಮೈ ಕಮ್ಯುನಿಟಿ ಅಂತಂದರೆ ನಾವು ಯಾವುದಾದ್ರೂ ಫೋಟೋ ಶೇರ್ ಮಾಡ್ಬೋದು ಮೈ ಕಮ್ಯುನಿಟಿ ಒಳಗೆ. ಇದು ಪ್ರೈವಸಿ ಅಂತಂದರೆ ಕೀಪ್ ಆಲ್ ಮೈ ಸಬ್ಸ್ಕ್ರೈಬರ್ ಪ್ರೈವೇಟ್ ಅಂತ. ಅಂದರೆ ಇದು ನಮ್ಮ ಸಬ್ಸ್ಕ್ರೈಬರ್ ನೋಡೋದು ಬಿಡೋದು ಆ ಥರ ಅಂತ. ಎಲ್ಲರೂ ನೋಡೋಂಗಿದ್ರೆ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಫುಲ್ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿರುತ್ತೆ. ಇನ್ನೂ ಡೌಟ್ ಐತೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಯಾವುದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಆಲ್ರೆಡಿ ಬಂದೈತೆ. ಇಲ್ಲಿ ಟೈಟಲು ನಿಮ್ಗೆ ಇಷ್ಟ ಬಂದು ಟೈಟಲ್ ಹಾಕೊಬೋದು. ಅಂದರೆ ಇದು ಯಾವ ಥರ ವೀಡಿಯೋ, ಯಾವ ಥರ ರಿಲೇಟೆಡ್ ವೀಡಿಯೋ ಅಂತ ಹಾಕ್ಬೋದು. ಇದು ಜಸ್ಟ್ ನಾನು ಧ್ವನಿ HS ಅಂತ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಅಷ್ಟೇ, ಇದು ವೀಡಿಯೋ ರಿಲೇಟೆಡು ಆ ಥರ ಎಲ್ಲ ಹಾಕ್ಬೋದು. ನೆಕ್ಸ್ಟ್ ಹ್ಯಾಶ್ಟ್ಯಾಗ್ ಬಂತು ಅಂದರೆ ನಿಮ್ಗೆ ಯಾವ ಥರ ಹ್ಯಾಶ್ಟ್ಯಾಗ್ ಬೇಕೋ ಆ ಥರ ಹಾಕೋಬೋದು. ಈ ಫಸ್ಟ್ಗೆ ಹ್ಯಾಶ್ಟ್ಯಾಗ್ ಹಾಕಬೇಕು ಅಂತ ಅಂದರೆ ನೀವು ಹ್ಯಾಶ್ ಅಂತ ಕ್ಲಿಕ್ ಮಾಡಬೇಕು. ಹ್ಯಾಶ್ ವೈರಲ್ಲು ನಿಮ್ಗೆ ಯಾವ ಥರ ಬೇಕೋ ಆ ಥರ. ವ್ಲಾಗ್ ಆದರೆ ವ್ಲಾಗ್ ವೀಡಿಯೋ, ಇಲ್ಲ ಅಂತಲೇ ಮೌಂಟೈನ್ ಅಂದರೆ ನೀವು ಬೆಟ್ಟ ಓದ್ತಾ ಇದ್ದೀರ ಅದು, ಇಲ್ಲ ಅಂದರೆ ಟ್ರಾವೆಲ್ಲು. ಫಸ್ಟ್ಗೆ ಹ್ಯಾಶ್ ಅಂತ ಹಾಕ್ಬಿಟ್ಟು TRAVEL ಟ್ರಾವೆಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರಾವೆಲ್ಸು ಇದು ಬಂತು. ಈ ಥರ ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ಟ್ಯಾಗ್ ಹಾಕೋದು ಈ ಥರ ಹಾಕ್ಬೋದು. ಮತ್ತು ಪಬ್ಲಿಕ್ ಅಂದರೆ ಪಬ್ಲಿಕ್ಕು ನಾವು ಯಾವ ಥರ ನೋಡೋದು ಅಂದರೆ ಎಲ್ಲರೂ ನೋಡೋಂಗಿದ್ರೆ ಪಬ್ಲಿಕ್ ಅಂತ ಕೊಡ್ಬೋದು. ಇಲ್ಲ ಅಂತಂದರೆ 18 ವರ್ಷಕ್ಕಿಂತ ಕಡಿಮೆ ಹುಡುಗರು ನೋಡೋಂಗಿದ್ರೆ ಆ ಥರ ಕೊಡ್ಬೋದು. ಜಾಸ್ತಿ ನೋಡೋಂಗಿದ್ರೆ ಆ ಥರ ಕೊಡ್ಬೋದು. ಸೆಲೆಕ್ಟ್ ಆಡಿಯನ್ಸ್ ಇಲ್ಲ ಐತಲ್ಲ, ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂದರೆ ಹುಡುಗರು ನೋಡೋದು. ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಆ ಥರ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಾವು ಯಾವ ಥರ ಅಂತ. ಆಮೇಲೆ ಲೊಕೇಶನ್ನು ನಾವು ಎಲ್ಲಿ ಪ್ಲೇಸು ಎಲ್ಲೈತೆ ಏನು ಅಂತ ಈ ಲೊಕೇಶನ್ನು ಬೇಕಾದ್ರೆ ಹಾಕೋಣಂಗಿದ್ರೆ ಹಾಕ್ಬೋದು. ಇಲ್ಲ ಅಂತಂದರೆ ಹಂಗೆ ಕೊಟ್ಟರು ನಡೀತತೆ. ನೆಕ್ಸ್ಟ್ ಇವೇನು ಜಾಸ್ತಿ ಯೂಸ್ ಆಗಲ್ಲ ನಿಮಗೆ. ಇದಿನ್ನೂ ಯಾವ ಥರ ಯೂಸ್ ಮಾಡೋದು ಅಂತ ಇನ್ನೂ ಸ್ವಲ್ಪ ದಿನ ಆದಮೇಲೆ ನಿಮಗೆ ಆಟೋಮೆಟಿಕ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡೋದು ಏನು ಅಂತ. ಜಸ್ಟ್ ಇಲ್ಲಿ ಆದಮೇಲೆ ಅಪ್ಲೋಡ್ ಇಲ್ಲ ಐತಲ್ಲ ಈ ಆಪ್ಷನು,
ಈ ಆಪ್ಷನ್ ಕೊಟ್ಟರೆ ಅಪ್ಲೋಡ್ ಆಗ್ತದೆ ವೀಡಿಯೋ. ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ತಿರ್ಗಿ ಅಪ್ಲೋಡ್ ಮಾಡಲ್ಲ, ಜಸ್ಟ್ ನಿಮಗೆ ನೋಡ್ಸೋಕ್ಕೆ ಇಳಿದು. ಮತ್ತು ತಮ್ನೇಲ್ ಚೇಂಜ್ ಮಾಡೋದು ಯಾವ ಥರ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ತಮ್ನೇಲ್ಗೆ ನಿಮ್ಗೆ ಡೈರೆಕ್ಟ್ ಅದೇ ತಗೊಂಡೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ಜಸ್ಟ್ ಒಂದು ತಮ್ನೇಲ್ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದೇ ತಮ್ನೇಲ್ನ ಡನ್ ಕೊಟ್ಟರೆ ಇಲ್ಲಿ ಎಡಿಟ್ ತಮ್ನೇಲ್ ಇಲ್ಲಿ ಬಂತು. ಫಸ್ಟ್ಗೆ ಬೇರೆ ಥರ ಇತ್ತು, ಬಟ್ ಈಗ ಬೇರೆ ಥರ ಬಂದೈತೆ. ಫಸ್ಟ್ಗೆ ನಿಮಗೆ ವೀಡಿಯೋದಲ್ಲಿ ಯಾವ ಥರ ಇರುತ್ತೋ ಮೇನ್ ಕ್ಲಿಪ್ಪು ಅದೇ ತಗೊಂಡಿರುತ್ತೆ. ಬಟ್ ನೀವು ಈ ಥರ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಬೇರೆ ಆ್ಯಪ್ಗಳಲ್ಲಿ ಕ್ರಿಯೇಟ್ ಮಾಡಿ ಆಮೇಲೆ ಈ ಥರ ತಮ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡೋದ್ರಲ್ಲಿ ಯಾವ ಥರ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಅಂತ. ಮತ್ತು ಕಮೆಂಟ್ಸು ಆಫು ಆನು ಎರಡು ಥರ ಆಪ್ಷನ್ ಬರುತ್ತೆ. ಬಟ್ ಇದು ಆಫು ಆನು ಇನ್ನೂ ಸ್ವಲ್ಪ ತಾಳ್ಮೇಲೆ ಬರುತ್ತೆ. ಇದು ಆಪ್ಷನ್ ಯಾವ ಥರ ಅಂದರೆ ಯಾರಾದ್ರು ಕಮೆಂಟ್ ಮಾಡೋಂಗಿದ್ರೆ ನಿಮಗೆ ಕಮೆಂಟ್ ಮಾಡೋ ಆಪ್ಷನ್ನು ನೋಡಿಸ್ಬೋದು, ಇಲ್ಲ ನೋಡಿಸ್ದೇ ಇರ್ಬೋದು, ಆ ಥರ ಒಂದು ಆಪ್ಷನ್ ಇದು. ನೆಕ್ಸ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಚೇಂಜ್ ಮಾಡೋದೇನು ಬೇಡ. ನೋಡಿದ್ರಲ್ಲ ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ. ಬಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ, ಬಟ್ ಇದೇ ಥರ ಸೇಮ್ ಪ್ರೊಸೀಜರೇನೆ ಕ್ರಿಯೇಟ್ ಮಾಡೋದು. ಇನ್ನೊಂದೇನೆಂದರೆ ನಿಮಗೆ ಜಿಮೇಲ್ ಐ ಡಿ ಬೇಕಾಗುತ್ತೆ. ಈ ಜಿಮೇಲ್ ಐ ಡಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿಸ್ತೀನಿ ಇವಾಗ. ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ ಏನು ಅಂತ ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ, ಅದು ನೋಡಿ. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಜಿಮೇಲ್ ಐ ಡಿ ಬೇಕೇ ಬೇಕು. ನಿಮ್ಮ ನಂಬರ್ ಕೇಳುತ್ತೆ, ನಂಬರ್ ಹಾಕಬೇಕು, ಮತ್ತು ಏನು ಪ್ರೊಸೀಜರ್ ಯಾವ ಥರ ಅಂತ ಈ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೇನೋ ಗೊತ್ತಾಗಲಿಲ್ಲ ಅಂತಲೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಚೆಕ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ನೀವು ಯಾವ ಥರ ಅಂದರೆ ಯಾವ ಥರ ವೀಡಿಯೋ ಕ್ಲಿಕ್ ಮಾಡಿ ಇದು ಮಾಡಿದ್ರೆ ಯೂಟ್ಯೂಬ್ ಚಾನಲ್ನ ಮುಂದೊಂದಿನ ನಿಮಗೆ ಪ್ರಾಬ್ಲಮ್ ಆಗ್ತೈತೆ. ನಾನು ಈ ಥರ ಮಾಡಬಾರ್ದಿತ್ತು, ಹೆಸರು ಕರೆಕ್ಟಾಗಿ ಕೊಡಬೇಕಿತ್ತು, ಆ ಥರ ಈ ಥರ ಅಂತ ನೀವೇ ಅನ್ಕೊಂತೀರಾ. ನೋಡಿದ್ರಲ್ಲ ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಆಗಿ. ಹೊಸ ವೀಡಿಯೋ ಬರ್ತಾ ಇರ್ತೇವೆ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾದ್ರು ವೀಡಿಯೋ ಬೇಕು ಅಂತಲೇ ಕಮೆಂಟ್ ಮಾಡಿ, ಖಂಡಿತ ವೀಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಧನು ವರ್ಲ್ಡ್ಸ್.